ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತೊಂದು ಮೂವಿದು ರಿವ್ಯೂ ಹೇಳುವಂತ ಬಂದಿದ್ದೀನಿ. ಯಾವುದು ಅಂದರೆ ಸೂಪ್ರಮ್ ಸೋ. ಈ ಮೂವಿ ನೋಡ್ಬೋದ, ಅಷ್ಟು ಚೆನ್ನಾಗಿದೆಯಾ, ಯಾರೆಲ್ಲ ನೋಡ್ಬೋದು, ಫ್ಯಾಮಿಲಿ ಸಮೇತ ಹೋಗಿ ನೋಡ್ಬೋದಾ, ಯಾವ ಥರ ಇದೆ, ಹಾರರ್ ಮೂವಿ ಆ ಥರ ತುಂಬ ಜನರಲ್ಲಿ ಒಂದು ಮೂಡಿದ ಪ್ರಶ್ನೆ ಇರುತ್ತೆ. ಆದರೆ ಈ ಮೂವಿ ನೋಡಿದ ಮೇಲೆ ನನಗೆ ತುಂಬ ಖುಷಿಯಾದ ಆಗಿರೋದು ಏನು ಅಂತ ನಾನು ಈ ಇದರಲ್ಲಿ ಎಂಡಲ್ಲಿ ಹೇಳ್ತೀನಿ. ಹಾಗೆ ಸೂಪ್ರಮ್ ಸೋ ಮೂವಿ ಅಭಿಮಾನಿಯಲ್ಲಿ ತುಂಬ ಸಾಕಷ್ಟು ನಿರೀಕ್ಷೆ ಇತ್ತು. ಈ ನಿರೀಕ್ಷೆ ಮೀರಿ ಈ ಸಿನಿಮಾ ಮೆಚ್ಚುಗೆ ಪಡೆದಿದೆ ಅಂತಲೇ ಹೇಳ್ಬೋದು. ಈ ಮೂವಿಯಲ್ಲಿ ಇರುವ ಪಾತ್ರವರ್ಗ ಆಗಲಿ, ಪಾತ್ರಗಳ ವಿಶೇಷತೆ ಬಗ್ಗೆ ನಾವು ಈಗ ಮಾತಾಡುವ. ಹಾಗೆ ಯಾವ ಥರ ಮೂವಿ ಇದೆ ಅಂತ ನೋಡುವ. ಈ ಸೂಪ್ರಮ್ ಸೋ ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ ಅವರು ಅಭಿನಯ ಮಾಡಿದಾರಾ ಇಲ್ವಾ ಅಂತ ನಿಮ್ಗೆ ಎಂಡಲ್ಲಿ ಹೇಳ್ತೀನಿ. ಹಾಗೆ ಈ ಸಿನಿಮಾ ಜನರ ಮನಗೆದ್ದಿದೆ. ಈ ಚಿತ್ರವನ್ನು ನಿರ್ಮಾಣ ಮಾಡುವ ಒಂದು ಒಳ್ಳೆ ನಿರ್ಧಾರ ಮಾಡಿರೋದು ವಿಶೇಷ ಅಂತಲೇ ಹೇಳ್ಬೋದು ರಾಜ್ಬಿ ಶೆಟ್ಟಿ ಅವ್ರದ್ದು. ಹಾಗೆ ಇದನ್ನು JP ತುಮಿನಾಡ್ ಅವರು ನಿರ್ದೇಶನ ಮಾಡಿದ್ದಾರೆ. ಜೊತೆಗೆ ಅವರು ಅಭಿನಯನೂ ಮಾಡಿದ್ದಾರೆ. ಈ ಮೂವಿಯಲ್ಲಿ ಅಶೋಕ ಎನ್ನುವ ಹೆಸರು ಅಲ್ಲಿ ಕಾಣಿಸಿಕೊಂಡಿದ್ದಾರೆ. ಹಾಗೆ ಈ ಚಿತ್ರವನ್ನು ಒಳ್ಳೆ ರೀತಿಯಲ್ಲಿ ಕಟ್ಟಿಕೊಡಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಂದು ಈ ಮೂವಿಯಲ್ಲಿ ಜಾಸ್ತಿ ಹೆಸರು ಬಳಸಿರುವ ಹೆಸರು ಅಂದರೆ ರವಿಯಣ್ಣ. ಎಲ್ಲ ಕೆಲಸಕ್ಕೂ ರವಿಯಣ್ಣ ಇಲ್ಲದ್ರೆ ಕೆಲಸ ನಡೆಯಲ್ಲ, ಆ ಥರ ಮಾಡಿದ್ದಾರೆ ಮೂವಿಯಲ್ಲಿ. ಆ ಪಾತ್ರ ಮಾಡಿರೋದೇ ಶನಿಲ್ ಗೌತಮ್ ಅವರು. ಈ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದ್ದಾರೆ. ಹಾಗೆ ಆ ಸಿನಿಮಾಕ್ಕೆ ಅವರ ಹೆಸರು ಒಂದು ಪಾತ್ರಕ್ಕೆ ಸಾಕಷ್ಟು ತೂಕ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಬ್ಬರು ಪ್ರಕಾಶ್ ತುಮಿನಾಡು ನಿಮಗೆ ಆಲ್ರೆಡಿ ಗೊತ್ತು, ತುಂಬ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಹಾಗೆ ರಂಗಭೂಮಿ ಹಿನ್ನೆಲೆ ಹೊಂದಿರುವ ಇವರು ಸಿನಿಮಾಗಳಲ್ಲಿ ತುಂಬ ರೀತಿಯ ಒಳ್ಳೆ ರೀತಿಯ ಕಾಮಿಡಿನೂ ಮಾಡಿ ಒಳ್ಳೆ ರೀತಿಯ ಜನ ಮೆಚ್ಚುಗೆ ಗಳಿಸಿದ್ದಾರೆ. ಈ ಸಿನಿಮಾದಲ್ಲಿ ಅವರು ಚಂದ್ರ ಪಾತ್ರದಲ್ಲಿ ಅವರ ನಟನೆಯನ್ನು ತುಂಬ ಒಳ್ಳೆ ಅದ್ಭುತವಾಗಿ ಮೂಡಿ ಬಂದಿದೆ. ಇನ್ನೊಬ್ರು ಯಾರು ಗೊತ್ತಾ, ಕಾಡಿನಲ್ಲಿ ಸೊಪ್ಪು ಇದೆಯಾ ಅಂತ ಕೇಳಿರೋದು ಫೇಮಸ್ ಆಗಿತ್ತಲ್ಲ, ಅವರ ಗಂಡ ಅವರು ದೀಪಕ್ ರೈ ಪನಾಜೆ ಅವರು ಸತೀಶ್ ಎನ್ನುವ ಹೆಸರಲ್ಲಿ ಇದರಲ್ಲಿ ಪಾತ್ರ ಮಾಡಿದ್ದಾರೆ. ಇವರೊಂದು 13,000ಕ್ಕೂ ಅಧಿಕ ನಾಟಕ ಮಾಡಿದ್ದಾರೆ. ಹಾಗೆ ಅವರು ಇಡೀ ದಿನ ಕುಡಿಯುತ್ತಾ ಸಮಯ ಕಳೆಯುವ ವ್ಯಕ್ತಿಯಾಗಿ ಅವರು ಮಿಂಚಿನ ಗಮನ ತಿಳಿದಿದೆ. ಈ ಮೂವಿಯಲ್ಲಿ ಅವರು ಕುಡಿಯುವುದು ಜಾಸ್ತಿ, ಆ ಥರ ಒಂದು ಪಾತ್ರ, ಅದರ ಮೂಲಕ ಜನರಿಗೆ ನಗಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಮೈಮ್ ರಾಮ್ ದಾಸ್ ಅಂತ ಅವರು ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಹಾಗೆ ಒಂದು ಥರ ರವಿ ಅಣ್ಣನಿಗೆ ವಿರೋಧಿಯಾಗಿ ಇವರು ಕಾಣಿಸಿಕೊಂಡಿದ್ದಾರೆ. ಅಂದರೆ ರವಿ ಅಣ್ಣನ್ನು ಯಾರು ಇಷ್ಟಪಡೋದು ಇವರಿಗೆ ಇಷ್ಟ ಆಗಲ್ಲ, ನಾನು ಒಂದು ಮೇಲ್ಗೈ ಇರಬೇಕು ಅನ್ನುವ ರೀತಿ ಆ್ಯಕ್ಟಿಂಗ್. ಹಾಗೆ ಒಂದು ಮೊಟ್ಟೆ ಕಥೆಯಲ್ಲಿ ಇವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವರ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಇದರಲ್ಲಿ. ಹಾಗೆ ಈ ಮೂವಿಯಲ್ಲಿ ಒಂದು ಭಾನು ಹೆಸರಿನ ಪಾತ್ರ ಬರುತ್ತೆ. ಈ ಪಾತ್ರ ಮಾಡಿದ್ದು ಸಂಧ್ಯಾ ಅರಿಕೆರೆ ಅವರು. ಹಾಗೆ ಇವರು ತುಂಬ ಒಳ್ಳೆ ರೀತಿಯ ನಟನೆ ಮಾಡಿದ್ದಾರೆ. ಇವರು ಮಧ್ಯಂತರ ನಂತರ ಈ ಸಿನಿಮಾಕ್ಕೆ ಇವರ ಆ್ಯಕ್ಟಿಂಗ್ ಜಾಸ್ತಿ ಇರೋದಂತಲೇ ಹೇಳ್ಬೋದು. ಸೊ ಅವರು ತುಂಬ ಒಳ್ಳೆಯ ರೀತಿ ಈ ಮೂವಿಗೊಂದು ಒಳ್ಳೆ ರೀತಿಯಲ್ಲಿ ನಟನೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಂದು ಹೆಸರು ಇದರಲ್ಲಿ ಭಾವ. ಎಲ್ಲರೂ ಭಾವ ಅಂದರೆ ಅಕ್ಕನ ಗಂಡ ಅಂದರೆ ಏನೋ ಇಷ್ಟ, ಈ ಭಾವ ಅಂದರೂ ಕುಡಿದು ಬಿದ್ದುಕೊಂಡೇ ಇರೋದು, ಆ ಥರ ಗಮನ ಸೆಳೆದಿದ್ದಾರೆ. ಅವರ ನಗು ಮುಖದಲ್ಲಿ ಒಳ್ಳೆ ರೀತಿಯಲ್ಲಿ ನಗಿಸಿದ್ದಾರೆ ಅಂತಲೇ ಹೇಳ್ಬೋದು. ಕುಡಿಯುತ್ತಾ ಇರುವ ಒಂದು ಪಾತ್ರ ಮಾಡಿದ್ದಾರೆ. ಹಾಗೆ ಈ ಟ್ರೈಲರಲ್ಲಿ ನೋಡಿ ಜನ ತುಂಬ ಮೆಚ್ಚುಗೆ ಗಳಿಸಿದರು ಈ ಮೂವಿಗೆ. ಹಾಗೆ ಸೂಪ್ರಮ್ ಸೋ ಅಂದರೆ ಸುಲೋಚನಾ ಫ್ರಮ್ ಸೋಮೇಶ್ವರ್ ಅಂತ. ಅಷ್ಟಕ್ಕೂ ಸುಲೋಚನಾ ಯಾರು, ಅವರಿಗೆ ಸೋಮೇಶ್ವರಕ್ಕೂ ಈ ಸಿನಿಮಾಕ್ಕೂ ಏನು ನಂಟಿದೆ ಅಂತ ಸಿನಿಮಾದ ನೋಡಿ ನೀವು ತಿಳ್ಕೊಬೇಕಾಗುತ್ತೆ. ಹಾಗೆ ಈ ಸಿನಿಮಾ ಎಂಜಾಯ್ ಮಾಡಬೇಕಾದ್ರೆ ಮನೆಯಲ್ಲಿ ನೋಡಿದರೆ ನಿಮಗೆ ಎಂಜಾಯ್ ಆಗಲ್ಲ, ಥಿಯೇಟರ್ಗೆ ಬಂದೇ ಎಂಜಾಯ್ ಮಾಡಬೇಕು, ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ಅಷ್ಟು ನೆಗಾಡ್ತೀವಿ. ಒಂದು 2 ಗಂಟೆ ನಿಮಗೆ 17 ನಿಮಿಷ ಈ ಮೂವಿ ಇದೆ. ಅದು ಎಲ್ಲೂ ನಿಮಗೆ ಒಂದು ಬೋರ್ ಆಗಲ್ಲ, ಅಯ್ಯೋ ಯಾಕೆ ಬಂದೆ, ಟೈಮ್ ವೇಸ್ಟ್ ಆಯ್ತು, ಏನೂ ಇಲ್ಲ. ಇವಾಗಿನ ಬ್ಯುಸಿ ಸ್ಕೆಡ್ಯೂಲಲ್ಲಿ ನಿಮಗೆ ನಗುವುದು ಹೇಗೆ ಅಂತಲೇ ಗೊತ್ತಿರಲ್ಲ. ಅದರ ಮಧ್ಯೆ ಒಂದು ಮೂವಿ ಇಷ್ಟು ಚೆನ್ನಾಗಿ ನಗಿಸಿದ್ದಾರೆ. ತುಂಬ ಒಳ್ಳೆ ಮೂವಿ ಅಂತಲೇ ಹೇಳ್ಬೋದು.
ಅಲ್ಲಿ ಅವರು ಮಾಡೋ ಒಂದೊಂದು ಆ್ಯಕ್ಟಿಂಗ್ ಎಲ್ಲರ ಆ್ಯಕ್ಟಿಂಗು ಒಂದೊಂದು ಒಳ್ಳೆ ಇದು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು. ಹಾಗೆ ಈ ಮೂವಿಯಲ್ಲಿ ಇವರ ಪಾತ್ರ ಚಿಕ್ಕದು, ಅವರ ಪಾತ್ರ ಚಿಕ್ಕದು ಆ ಥರ ಇಲ್ಲ. ತುಂಬ ಒಳ್ಳೆ ರೀತಿಯಲ್ಲಿ ಎಲ್ಲರೂ ನಟನೆ ಮಾಡಿದ್ದಾರೆ. ಹಾಗೆ ಒಳ್ಳೆ ರೀತಿಯಲ್ಲಿ ಆ ಗ್ರಾಮದೊಂದು ವರ್ಲೂರು ಎಂಬ ಗ್ರಾಮದ ಕೆಲವು ದಿನಗಳ ಬೆಳವಣಿಗೆಯನ್ನು ಅಚ್ಚುಕಟ್ಟಾಗಿ ಅವರು ಸೆರೆ ಹಿಡ್ದಿದ್ದಾರೆ ಜೇಮಿ ತುಮಿನಾಡು. ಹಾಗೆ ಈ ಊರಿನಲ್ಲಿ ಒಂದು ಗಂಡುಗುಳಿ ರವಿ ಅಣ್ಣನಾಗಿ ಶನಿಲ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವರು ನಗುವಿನ ಮೆರವಣಿಗೆ ಎಂಡ್ ಕಾರ್ಡ್ ಎಂಡ್ ತನಕ ಮುಂದುವರಿಯುತ್ತದೆ. ಎಲ್ಲೂ ನಮಗೆ ನಗಿಸಲ್ಲ, ಒಂಥರ ಅಳೋದು ಎಮೋಷ್ನಲ್ ಆ ಥರ ಏನೂ ಇಲ್ಲ. ಇದರಲ್ಲಿ ಒಂದು ಒಳ್ಳೆ ಲೇಡೀಸ್ಗಳಿಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು, ಅದರ ಬಗ್ಗೆನೂ ಒಂದು ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ. ಅದೇ ಥರ ನಗುತ್ತಾ ಇರ್ಬೋದು, ನೀವು ಎಲ್ಲೂ ಬೋರ್ ಆ ಥರ ಒಂದು ಫೀಲೇ ಆಗಲ್ಲ. ಎಲ್ಲ ಕಡೆ ನಿಮಗೊಂದು ಟ್ವಿಸ್ಟಿಂಗ್ ಸಿಗ್ತಾ ಹೋಗುತ್ತೆ. ಏನಾಗುತ್ತೆ ಅಂತ ನಾವು ಅಂದ್ಕೊಂಡಾಗ ಇನ್ನೊಂದು ರೀತಿ ಆಗುತ್ತೆ. ಸೊ ಎಲ್ಲ ಕಡೆ ಒಂದು ಚೆನ್ನಾಗಿರುವ ಮೂವಿ ಅಂತಲೇ ಹೇಳ್ಬೋದು. ಈಗ ಮೂಢನಂಬಿಕೆ, ಊಹಾಪೋಹ, ಪೂರ್ವಗ್ರಹಗಳು ಹೀಗೆ ನಮ್ಮ ಸಮಾಜದ ತಪ್ಪು ದಾರಿಗೆ ಎಳೆಯುತ್ತದೆ ಎಂಬುದನ್ನು ಒಂದು ರೀತಿಯಲ್ಲಿ ತೋರಿಸಿದ್ದಾರೆ. ಈಗ ಒಬ್ಬರು ಹೇಳ್ತಾರೆ ಅಲ್ಲಿ ಏನೋ ಇದೆ ಇವರು ಅಂತ, 15 ಜನಗಳು ನಂಬ್ತಾರಲ್ಲ, ಅದೇ ರೀತಿ ಒಂದು ಮೂವಿ ಮಾಡಿರೋದಂತಲೇ ಹೇಳ್ಬೋದು. ಇದರಲ್ಲಿ ಹಾರರು ಇದೆ, ಎಮೋಷ್ನಲು ಸ್ವಲ್ಪ ಇದೆ, ಹಾಗೆ ಹಾಸ್ಯ ಅಂತೂ ಫುಲ್ ಇದೆ. ನೀವು ನಗಬೇಕಾದ್ರೆ ನೀವು ಸಿನಿಮಾ ಥಿಯೇಟರ್ಗೆ ಹೋಗಿ ನಗಿ. ತುಂಬ ಒಳ್ಳೆ ನಟನೆ, ಹಾಗೆ ಸಂಗೀತನೂ ತುಂಬ ಚೆನ್ನಾಗಿದೆ. ಹಾಗೆ ಆ ಕರಾವಳಿಯ ಒಂದು ಚಿತ್ರಣ ಸೊಗಸನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ಇದರಲ್ಲಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಎಲ್ಲ ಕಡೆ ಎಲ್ಲರ ಒಂದು ಪಾತ್ರ ವರ್ಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾರೆಲ್ಲ ಇನ್ನು ಮೂವಿ ನೋಡಿಲ್ಲ, ನೀವು ಥಿಯೇಟರಿಗೆ ಹೋಗಿ ನೋಡಿ, ಫ್ಯಾಮಿಲಿ ಸಮೇತ ಹೋಗಿ ನೋಡ್ಬೋದು. ಅಷ್ಟು ಚೆನ್ನಾಗಿದೆ. ಮಕ್ಕಳಂತೂ ಹೆದರುವಂಥದ್ದು ಆ ಥರ ಏನು ತುಂಬ ಹಾರರ್ ಅಂತ ಏನಿಲ್ಲ. ಆದರೆ ನೆಗಾಡಬೇಕಾ, ನೀವು ಥಿಯೇಟರ್ಗೆ ಹೋಗಿ ನೆಗಾಡಿ. ತುಂಬ ಒಳ್ಳೆ ಮೂವಿ. ಸಕ್ಸಸ್ ಅಂತೂ 100% ನಿಮ್ಮ ಮನಿ ಕೊಟ್ಟದಕ್ಕೆ ವರ್ತಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಷ್ಟು ಚೆನ್ನಾಗಿದೆ ಮೂವಿ. ಇಷ್ಟು ದಿನದ ನಂತರ ಒಂದು ಕನ್ನಡ ಮೂವಿ ಈ ಥರ ನಗಿಸುವಂಥದ್ದು ಕಾಮಿಡಿ ಮೂವಿ ಬಂದಿರೋದಂತಲೇ ಹೇಳ್ಬೋದು. ಈಗ ಎಷ್ಟೋ ಒಳ್ಳೊಳ್ಳೆ ಮೂವಿ ಬಂದಿದೆ, ಬಟ್ ಒಂಥರ ನಮಗೆ ನೆಗಡಬೇಕು ಅಂತ, ನೀವು ನೆಗಡುವವರಲ್ಲಿ ಅದಿದ್ದರೂ ಮೂವಿ ನೋಡಿದರೆ ನೆಗಡ್ತೀರಿ. ಈಗ ಒಂದು ಮೊಟ್ಟೆ ಕತೆ ಯಾವ ಥರ ನಮಗೆ ಫೀಲ್ ಆಗಿತ್ತು, ಅದೇ ಥರ ಈ ಮೂವಿ ಅದಕ್ಕಿಂತ ಚೆನ್ನಾಗಿ ಒಬ್ಬೊಬ್ಬರು ಆ್ಯಕ್ಟಿಂಗ್ ಇನ್ನೂ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಯಾರೆಲ್ಲ ಮೂವಿ ನೋಡಿಲ್ಲ ಪ್ಲೀಸ್ ಆದಷ್ಟು ಬೇಗ ನೋಡಿ, ಚೆನ್ನಾಗಿದೆ. ಬಾಯ್, ಟೇಕ್ ಕೇರ್.